ಕಾಲೇಜ್ ಮುಗಿದ ಮೇಲೆ ರೂಮ್ ಹೋಗೋದು, ಮುಖ ತೊಳೆದು ಹಣೆಗೆ ವಿಭೂತಿ ಹಚ್ಚಿ ಆಂಟಿ ಮನೆಗೆ ಹೋಗೋದು ನನ್ನ ದಿನಚರಿಯಾಗಿತ್ತು. ಆಂಟಿ ಡೈಲಿ ಟೀ ಕೊಡ್ತಿದ್ರು, ಹೂವು ಕೊಡ್ತಿದ್ರು. ಹಾಗೆ ಅವರಲ್ಲಿ ನನ್ನ ಮೇಲೆ ವಿಶ್ವಾಸ ಬೆಳೆಯಿತು. ಒಂದು ಸಲಿಗೆ, ಒಂದು ಸ್ನೇಹದಂತೆ ಎಲ್ಲಾ ವಿಷಯ ಹೇಳ್ಕೊಳ್ಳೋಕೆ ಶುರು ಮಾಡಿದ್ರು. ಆಲ್ರೆಡಿ ಮದುವೆಯಾಗಿ 5 ವರ್ಷ ಆಗಿತ್ತು. ಮಕ್ಕಳು ಇರಲಿಲ್ಲ. ಪಾಪ ಆಂಟಿಗೆ ಆಸೆ ಇತ್ತು. ಆದರೆ ಅಂಕಲ್ ಸ್ವಲ್ಪ ದೂರದಲ್ಲಿ ಇದ್ರು ಅನ್ಸುತ್ತೆ. ಆಂಟಿ ದಿನ ಬೆಳಗ್ಗೆ ಸಂಜೆ ಪೂಜೆ ಮಾಡೋರು. ಅವರು ಹೇಳಿದ್ರು, ಪೂಜೆ ಒಳ್ಳೇದು, ನೀನು ಮಾಡು ದೀಪು ಅಂತ. ಆಂಟಿ ನಗು ಮತ್ತೆ ಅವರ ಚಂದ ಮಾತುಗಳು ನನಗೆ ತುಂಬಾ ಇಷ್ಟವಾಗ್ತಿದ್ದವು. ಒಂದು ದಿನ ಬೆಳಗ್ಗೆ 6ಕ್ಕೆ ಎದ್ದು ಆಂಟಿ ನೋಡೋ ನೆಪದಲ್ಲಿ ಅವರ ಮನೆಗೆ ಹೋದೆ. ಸುಮಾ ಆಂಟಿ ಅಂತ ಕರೆದ್ರೆ ಏನು ರಿಪ್ಲೈ ಬರ್ಲಿಲ್ಲ, ಸೌಂಡ್ ಇರಲಿಲ್ಲ. ಯಾಕೆ ಆಂಟಿ ಸುಮ್ನೆ ಇದ್ದಾರಲ್ಲ ಅಂತ ಸೈಲೆಂಟ್ ಆಗಿ ಕಳ್ಳೇಜು ಇಟ್ಟುಕೊಂಡು ಒಳಗೆ ಹೋದೆ. ಎಲ್ಲೂ ಕಾಣಲಿಲ್ಲ. ಇದೇನು ಎಲ್ಲೂ ಇಲ್ವಲ್ಲ ಅಂತ ಸ್ನಾನಗೃಹದಲ್ಲಿ ಇರಬಹುದು ಅಂತ ಧೈರ್ಯ ಮಾಡಿ ಹಿಂದೆ ಮುಂದೆ ನೋಡಿ ನಡೆದೆ. ಹಾಗೆ ಅಡುಗೆ ಮನೆ ಬಾಗಿಲಿಗೆ ನಿಂತು ಮೆಲ್ಲಗೆ ಕೆಳಗೆ ಕುಳಿತು ಇಣುಕಿ ನೋಡಿದರೆ ಒಳಗೊಬ್ಬ ಮನೋಹರ ದೃಶ್ಯ ಕಂಡಿತು. ಏನಂತೀರಾ? ಆಂಟಿ ಅಡುಗೆ ಮನೆಯಲ್ಲಿ ಇದ್ರು. ಮೆಲ್ಲಗೆ ಇಣುಕಿ ನೋಡ್ತಾ ಇದ್ದೆ. ಆಹಾ ರಮಣಿ, ಆ ದೃಶ್ಯ ಅಂತಾನೇ ಹೇಳ್ತೀನಿ. ಅಡುಗೆ ಮನೆಯಲ್ಲಿ ದೇವರ ಜಗಳ ಮುಂದೆ ಆಂಟಿ ಸುಂದರಿಯಾಗಿ ಕುಳಿತು ಪೂಜೆ ಸಾಮಗ್ರಿಗಳನ್ನ ಜೋಡಿಸಿ ಇಟ್ಕೊಂಡು ಕೂತಿದ್ರು. ಆಂಟಿ ಪೂಜೆ ಮಾಡ್ತಿದ್ರೆ ಅದರ ಮೇಲೆ ಏನೂ ಇರಲಿಲ್ಲ. ಒಂದು ತಕ್ಷಣ ನಾನು ನೋಡಿರಾಗ್ಬಿಟ್ಟೆ. ಇದೇನು ಸ್ಪೆಷಲ್? ಉಸಿರಾಟ ದೀರ್ಘ ಆಗೋಯಿತು. ನನ್ನ ಗಂಟಲು ಒಣಗೋಯಿತು. ಹೆದರಿಕೆಯಿಂದ ಹಿಂದೆ ಸರಿ ನಿಂತ್ಬಿಟ್ಟೆ. ಆಸೆ, ಕುತೂಹಲ ತಡೆಯಲಾಗಲಿಲ್ಲ. ಮತ್ತೆ ಇಣುಕಿ ನೋಡಿದೆ. ಆಗ ಆಂಟಿ ವಿಭೂತಿ ಬಟ್ಟಲು ಹಿಡಿದು ವಿಭೂತಿ ಉಂಡೆ ಕೈಯಲ್ಲಿ ತಕ್ಕೊಂಡು ನಿಧಾನವಾಗಿ ಮೈಗೆ ಹಚ್ಚೋಕೆ ಶುರು ಮಾಡ್ಕೊಂತಾಳೆ. ಮೊದಲು ಹಣೆಗೆ 3 ಸಲ ಹಚ್ಚಿ ಕುತ್ತಿಗೆ 2 ಭಾಗದಲ್ಲಿ ವಿಭೂತಿ ಹಚ್ಚುತ್ತಾಳೆ. ಇಡೀ ಮೈ 3 ಗೆರೆ ವಿಭೂತಿಯಿಂದ ಕಂಗೊಳಿಸುತ್ತಿತ್ತು. ಆಹಾ, ಸಾಕ್ಷಾತ್ ಅಕ್ಕ ಮಹಾದೇವಿ ನೋಡಿದ್ರೆ ನೋಡಂಗೇ ಇಲ್ಲ ಅಂತ ಅನುಭವ. ತಲೆ ಕೂದಲು ಹರಡಿಕೊಂಡು ಪೂಜೆಯಲ್ಲಿ ತಲೀನರಾಗಿದ್ದರು ಅವರು. ಎದುರಿ ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ರೂಮ್ಗೆ ಹೋಗಿ ಮಲಗಿದೆ. ನನ್ನದು ಎದ್ದು ತಾಂಡವವಾಡ್ತಿತ್ತು. ರೆಡಿಯಾಗಿ ಕಾಲೇಜಿಗೆ ಹೋದೆ. ಇಡೀ ದಿನ ಅದೇ ನೆನಪು. ಸಂಜೆ ಅವಸರವಾಗಿ ರೂಮ್ಗೆ ಹೋಗಿ ಆಂಟಿ ಮನೆಗೆ ಹೋದೆ. ಅದೇ ಮುದ್ದು ಮುಖದ ಸಿಂಗಾರಿ ನೋಡ್ತಾ ಆಗಿದೆ ಗೊತ್ತಾ? ಆಗ್ಲಿಲ್ಲ. ಮುತ್ತಕ್ಕೆ ಊಟ ಕೊಟ್ರು ಆಂಟಿ, ಊಟ ಮಾಡಿದೆ. ಆದ್ರೆ ಆ ಊಟ ಬೇಕಾಗಿರಲಿಲ್ಲ ನನಗೆ. ದಿನ ಬೆಳಗ್ಗೆ ಅವರ ಪೂಜೆನೆ ನೋಡೋ ಆಸೆ ಆಯ್ತು ನನಗೆ. ಹಾಗೆ 3 ದಿನ ಕದ್ದು ನೋಡ್ದೆ. ಆದ್ರೆ 4ನೇ ದಿನ ಸಿಕ್ಕಿಬಿದ್ದೆ ಬಿಟ್ಟೆ. ಆಂಟಿ ರೆಡ್ ಹ್ಯಾಂಡ್ ಆಗಿ ಹಿಡಿದರು ನನ್ನ. ತುಂಬಾ ಭಯ ಆಯ್ತು. ಇನ್ನು ಮುಂದೆ ಮನೆಗೆ ಬರಬೇಡ, ಅಲ್ಲಿಗೆ ಬರಬೇಡ, ಇಲ್ಲಿ ಬರಬೇಡ, ಮಾತಾಡಿಸಬೇಡ, ನಡಿ ಹೊರಗೆ ಅಂತ ಭಯದಿಂದ ಅವರು ಕಾಲು ಮುಕ್ಕೊಂಡು ಕಾಲೇಜಿಗೆ ನೋಡಿದಾಗ ಫುಲ್ ಭಯ ಆಗ್ಬಿಟ್ಟಿತ್ತು ನನಗೆ. ಏನಾಗಬಹುದು ಮುಂದೆ ಅಂತ ಹೆದರಿಕೆಯಿಂದ ಊರಿಗೂ ಹೋದೆ. 7 ದಿನ ಆದ್ಮೇಲೆ ಮತ್ತೆ ರೂಮ್ಗೆ ಬಂದೆ. ಇಲ್ಲಿ ಆಂಟಿ ಬೈತಾರೋ ಅಂತ ಸಾರಿ ಕೇಳೋಣ ಅಂತ ಮನೆಗೆ ಹೋದೆ. ಆಂಟಿ ಬಾಗಿಲು ತೆಗೆದರು. ತುಂಬಾ ಸುಸ್ತು ಕಂಡ್ರು. ಯಾಕೆ ಬಂದೆ ಅಂದ್ರು. ಸಾರಿ ಆಂಟಿಗೆ ಕ್ಷಮಿಸಿ ಅಂತ ಹೇಳಿ ಹೊರಟು ಹೋದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ರಂಗೋಲಿ ಏನೂ ಆಗಿರಲಿಲ್ಲ. ಯಾಕೋ ಅಂತ ಹೋಗಿ ಬಾಗಿಲು ತಟ್ಟದೆ ಆಂಟಿ ಬಂದ್ರು. ಅವರಿಗೆ ತುಂಬಾ ಜೋರಾಯಿತು. ದೀಪು, ಸ್ವಲ್ಪ ಆಟೋ ತೆಗೆದುಕೊಂಡು ಬಾರೋ, ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಅಂದ್ರು. ಕೂಡಲೇ ಹೋಗಿ ಆಟೋ ತಂದು ಆಂಟಿನ ಸಿಟಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಹಾಕಿಸಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಬಂದೆ. ಮತ್ತೆ ಆಟೋದಲ್ಲಿ ಮನೆಗೆ ಬಂದ್ವಿ. ಆಂಟಿ ಟಿಫನ್ ಮಾಡ್ಲಿಲ್ಲ. ಅವರನ್ನ ಹಾಲ್ನಲ್ಲಿ ಕೂರಿಸಿ ಇಡ್ಲಿ ತೆಕ್ಕೊಂಡು ಬಂದೆ. ಬೇಡ ದೀಪು ಅಂದ್ರು. ನಾನೇ ಇಡ್ಲಿ ಸಾಂಬಾರು ಪ್ಲೇಟ್ನಲ್ಲಿ ಹಾಕೊಂಡು ಬಂದು ತುತ್ತು ಮಾಡಿ ತಿನ್ಸೋಕೆ ಹೋದ್ರೆ ಆಂಟಿ ಕಣ್ಣಲ್ಲಿ ನೀರು ತುಂಬಿಕೊಂತು. ಆಂಟಿ, ಸಾರಿ ದೀಪು, ನೀನು ತುಂಬಾ ತಪ್ಪು ತಿಳಿದಿದೆ ಕಣೋ. ನೀನು ನನ್ನ ಸೋಲೋ ಆಗಿ ಕಾಲೇಜ್ ಬಿಟ್ಟು ಹೋಗದೆ ಇವತ್ತು ಎಷ್ಟು ಕೇರ್ ಮಾಡಿದ್ದೀಯ ಅಲ್ವಾ? ಗಂಡ ಕೂಡ ಈ ರೀತಿ ಯಾವತ್ತೂ ತುಂಬಾ ಮಾಡಿರಲಿಲ್ಲ ಗೊತ್ತಾ? ಥ್ಯಾಂಕ್ ಯು ದೀಪು ಅಂತ ಹೇಳಿದ್ರು. ಆಗ ನನಗಾದ ಖುಷಿ ಅಸಿಸ್ಟಲ್ಲ ಬಿಡಿ. ಟ್ರೀಟ್ಮೆಂಟ್ಗೆ ನಾನೇ ಖರ್ಚು ಮಾಡಿದ್ದು. ಆಂಟಿ ಲೆಕ್ಕ ಬೇರೆ, ಪಾಪ ಅವರು ಪರ್ಸ್ನಲ್ ಇಟ್ಕೊಂಡಿದ್ರು. ನೆಕ್ಸ್ಟ್ 1-2-3 ದಿನ ಬ್ರೆಡ್ ಬಿಸ್ಕೆಟ್ ಇಡ್ಲಿ ತಗೊಂಡು ಹೋಗ್ತಿದ್ನಲ್ಲ. 5th ಡೇ ಮಾರ್ನಿಂಗ್ ಇದು ನೋಡಿದಾಗ ಮನೆ ಮುಂದೆ ರಂಗು ಇತ್ತು. ಆಂಟಿ ಆರಾಮಾಗಿರೋದು ಗೊತ್ತಾಯ್ತು. ಕಾಲೇಜಿನ ಸಮಯಕ್ಕೆ ಆಗಿತ್ತು. ರೆಡಿಯಾಗಿ ಬರ್ತೀನಿ ಆಂಟಿ ಅಂತ ಹೇಳಿ ಕಾಲೇಜಿಗೆ ಹೋದೆ. ಸಂಜೆ ಆಂಟಿ ಸಿಗ್ತಾರೆ ಅಂತ ಅನ್ಕೊಂಡು ಸಂಜೆ 5:15 ಸರಿ ಆಗಿ ಆಂಟಿ ಮನೆಗೆ ಹೋದೆ. ನಗುನತ್ತ ಬಾರೋ ದೀಪು ಅಂದ್ರು. ಟೀ ಬಿಸ್ಕೆಟ್ ಕೊಟ್ರು. ಆಯ್ತು, ನೀವು ಟೀ ಕುಡಿರಿ ಆಂಟಿ ಅಂದೆ. ಇಲ್ಲ ಕಣೋ, ಆಮೇಲೆ ಕುಡಿತೀನಿ, ಇನ್ನೂ ಸಂಜೆ ಪೂಜೆ ಆಗಿಲ್ಲ ಅಂದ್ರು. ನಾನು ತವರು ಮನೆ ಹೋಗಿದ್ದೆ. ಈ ಬಾರಿ ನಾನು ಟಿವಿ ನೋಡ್ತಾ ಕುಳಿತುಕೊಂಡೆ.
ಅವರು ಪೂಜೆ ಮುಗಿಸಿ ಬಂದು ನನ್ನ ಪಕ್ಕದಲ್ಲಿ ಕುಳಿತು, ಯಾಕೋ ದೀಪು, ನನ್ನ ಪೂಜೆ ನೋಡ್ಲೇ ಇಲ್ಲ ಇವತ್ತು ತುಂಬಾ ಬದಲಾಗಿ ಬಿಟ್ಟಿದ್ದೀಯಪ್ಪ ನೀನು ಅಂದ್ರು. ಇಲ್ಲ ಆಂಟಿ, ತಪ್ಪು ಅಂತ ಹೇಳಿದ್ನಲ್ಲ, ಸುಮ್ನೆ ಆಗ್ಬಿಟ್ಟು ಅವರ ಮಾತಿಗೆ ಕೇಳಿದ್ರು ಅಲ್ವಾ, ಅಷ್ಟು ಸಲ ಬಂದು ಇಳುಕಿ ನೋಡಿ ಅಷ್ಟು ಚೆನ್ನಾಗಿದ್ದೀನಿ ಅಂದ್ರಿ, ಅದಕ್ಕೆ ನಾನು ದೇವತೆ ತರ ಕಣ್ರಿ ಅಂದೆ. ಅವರು ಹೌದಾ ಅಂತ ಹೇಳಿದ್ರು. ಯಾಕ ಆಂಟಿ ಈ ತರ ಪೂಜೆ ಮಾಡ್ತೀರಾ ಅಂತ ಕೇಳ್ದೆ. ಅವರು ಅಂದ್ರು, ಮದುವೆಯಾದಾಗ ನಾನು ಎಲ್ಲರ ತರಾನೇ ಪೂಜೆ ನಾರ್ಮಲ್ ಆಗಿ ಎಲ್ಲಾ ಹೆಣ್ಣು ಮಕ್ಕಳಿಗೂ ನನಗೂ ಯಾವುದೇ ವ್ಯತ್ಯಾಸ ಇರಲಿಲ್ಲ. ಆಗ ನಿಮ್ಮ ಅಂಕಲ್ ಒಂದು ದಿನ ನೋಡಿ ಪ್ರೀತಿಯಿಂದ ಮಾತಾಡ್ತಿರಲಿಲ್ಲ. ಹೇಗಾದ್ರೂ ಮಾಡಿ ಅವರನ್ನು ಉಳಿಸಿಕೊಳ್ಳಬೇಕು ಅಂತ ಯೋಚಿಸಿದೆ. ಆಗ ಅವಳಿದು ಉಪಾಯ ಈ ಪೂಜೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಇದನ್ನ ರೂಢಿ ಮಾಡ್ಕೊಂಡೆ. ಸ್ನಾನ ಮಾಡಿ ಏನೋ ನೇರವಾಗಿ ದೇವರ ಮನೆಗೆ ಹೋಗಿ ವಿಭೂತಿ ಹಚ್ಚಿ ಪೂಜೆ ಮಾಡುವಾಗ ನಿಮ್ಮ ಅಂಕಲ್ ಬಂದು ಆಕ್ಚುಲಿ ಬೈ ಮಿಸ್ ಆಗಿ ನಾನು ಪೂಜೆಯನ್ನು ನಿಂತ್ಕೊಂಡು ನೋಡೋಕೆ ಶುರು ಮಾಡ್ತಾರೆ. ಆ ನನ್ನ ರೂಪ ಬಹುಶಃ ಅವರಿಗೆ ಇಳಿಸಿತು ಅಂತ ಕಾಣ್ತು. ಆಗ ನೋಡ್ತಿದ್ದಂಗೆ ನನ್ನನ್ನ ಒಂಥರ ಮುದ್ದಾಡಕ್ಕೆ ಆರಂಭಿಸಿದರು. ಅವರಿಗೆ ಇಲ್ಲದೆ ಇರೋ ಆಸೆಗಳು ಹುಟ್ಟಿತು. ನನ್ನ ದಿನವೂ ಹೀಗೆ ಪೂಜೆ ಮಾಡಿ ಅವರಿಗೆ ಏನಾದರೂ ಆಗಬೇಕು ಅಂದರೆ ನನಗೆ ಅವರಿಂದ ಸಿಗಬೇಕಾಗಿದ್ದ ಸುಖ ಸಿಕ್ಕೇ ಇಲ್ಲ ಕಣೋ. ನನಗೂ 108 ಆಸೆ ಇದೆ, ಏನ್ ಮಾಡ್ಲಿ. ಅವರು ಡಾಕ್ಟರ್ ಹತ್ರಾನೂ ಬರ್ತಿಲ್ಲ, ಮಗು ತಗೊಳ್ಳೋಣ ಅಂದ್ರೂ ಬಿಡ್ತಿಲ್ಲ. ಯಾಕಂದ್ರೆ ಅವರು ತುಂಬಾ ಚಿಕ್ಕದಾಗಿ ಆಗಿದೆ ಅಪ್ಪ, ಅದಕ್ಕೆ ಅವರಿಗೆ ನನಗೆ ಸುಖ ಕೊಡೋದು ಕಷ್ಟ ಆಗ್ತಿದೆ. ಅವತ್ತಿನಿಂದಲೂ ನನ್ನೆಲ್ಲ ಆಸೆ ಬಿಟ್ಟು ಈ ತರ ದೇವರ ಪೂಜೆಯಲ್ಲಿ ಕಾಲ ಕಳೆಯುತ್ತಿದ್ದೇನೆ ಅಂತ ಹೇಳುತ್ತಾ ಅಳಲು ಶುರು ಮಾಡಿದರು. ನಾನು ಇದೇ ಸರಿಯಾದ ಸಮಯ ಅಂತ ಹೇಳಿ ಅವರ ಹತ್ತಿರ ಹೋಗಿ ಕಣ್ಣೀರು ಒರೆಸಿದೆ. ಅಳಬೇಡಿ ಆಂಟಿ ಅಂದಾಗ ನನ್ನ ಕಣ್ಣಲ್ಲೂ ನೀರಿತ್ತು. ನೀವು ನನ್ನ ಮಾತು ಕೇಳ್ತೀನಿ ಅಂತ ಭಾಷೆ ಕೊಡಿ, ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಹೇಳ್ತೀನಿ, ತಪ್ಪು ತಿಳ್ಕೋಬೇಡಿ ಅಂದೆ. ಆಯ್ತು ಕಣೋ, ಆಫ್ಕೋರ್ಸ್ ಹೇಳು, ಏನು ಸಮಸ್ಯೆ ಇಲ್ಲ ಅಂತ ಅಂದ್ರು. ಆಂಟಿ, ನಿಮ್ಮ ಪೂಜೆ ನೋಡಿದಾಗಿಂದನೂ ಕೂಡ ನಿದ್ದೆ ಮಾಡಿಲ್ಲ. ಸುಮಾರು 10 ದಿನದಿಂದ ಬರೀ ನಿಮ್ಮ ದಿವ್ಯ ಸ್ವರೂಪನೇ ಕಣ್ಮುಂದೆ ಬರುತ್ತೆ. ಓದು ಬರಹ ಆಸಕ್ತಿ ಇಲ್ಲದಾಗಿದೆ. ಅದಕ್ಕೆ ನೀವು ಬೇಕಾಗಿದ್ದನ್ನ ದಯವಿಟ್ಟು ನನಗೆ ನಿಮ್ಮ ದಿವ್ಯ ಸ್ವರೂಪ ದರ್ಶನ ಭಾಗ್ಯ ಕೊಡಿ. ಮುಂದೆ ಏನಾಗಬಹುದು ಗೊತ್ತಿಲ್ಲ. ಕೆಲವೊತ್ತು ಕೆಳಗೆ ಕುಳಿತು ಕೈಮುಗಿದೆ. ನೀವು ಕಳೆದುಕೊಂಡಿದ್ದ ಸುಖವನ್ನು ಖಂಡಿತ ಕೊಡುತ್ತೇನೆ ಅಂತ ಅಂಗಲಾಚಿದೆ, ಬೇಡಿಕೊಂಡೆ. ನೀನು ಇನ್ನು ಓದಬೇಕಾಗಿರೋದು, ಬೆಳೆಯಬೇಕಾಗಿರೋ ಹುಡುಗ, ನನ್ನಿಂದ ನೀನು ಓದು ಹಾಳಾಗೋದು, ನಿನ್ನ ಮನೆ ಬಿಟ್ಟು ಬೇರೆ ಹೋಗಿ ಓದ್ಕೋ ಅಂದ್ರು. ಇಲ್ಲ ಆಂಟಿ, ಆಗಲ್ಲ, ನೀನು ಸಿಗದಿದ್ದರೆ ನಾನು ಓದಲ್ಲ, ಎಲ್ಲಾದರೂ ಹಾಳಾಗಿ ಹೋಗ್ತೀನಿ ಅಂದೆ. ಬೇಡ ಕಣೋ, ಆತರ ಎಲ್ಲ ಮಾಡಬಾರದು ಅಂತ ಕಣ್ಣೀರು ಹಾಕಿದರು. ಅಲ್ಲಿ ಸೋಫಾದ ಮೇಲೆ ನನ್ನ ಪಕ್ಕ ಕುಳಿತುಕೊಂಡಳು ಆಂಟಿ. ಅವರನ್ನ ಹಿಡಿದು ಒಂದೇ ಒಂದು ಸಲ ಆಂಟಿ ಒಪ್ಕೋ ಅಂದಾಗ ತುಸು ನಕ್ಕು ಆಯ್ತು ತಲೆ ತಗ್ಗಿಸಿ ಹೂಂ ಅಂದ್ರು. ಆ ತಳ್ಳಿ ದೂರ ಹೋಗಿ ನಿಂತಳು ಸುಮಾ ಆಂಟಿ. ನನ್ನ ಜೊತೆ ಪೂಜೆ ಯಾವಾಗ ಅಂತ ಕೇಳಿದೆ. ಆ ಕಳ್ಳ ಅಂತ ಹೇಳಿ ಒಳಗೆ ಹೋದ್ರು ಆಂಟಿ. ಈಗಲೇ ಮಾಡೋಣ ಬನ್ನಿ ಅಂದೆ. ಈಗ ಬೇಡ, ಟೈಮ್ ಆಗಿದೆ, ಬೆಳಗ್ಗೆ ಹೋಗ್ತೇನೆ ಅಂದ್ರು. ತುಂಬಾ ಸಂಕಟವಾದರೂ ಕೂಡ ಕೊನೆಗೆ ಓಕೆ ಮಾಡಿದೆ. ಈ ವಿಷಯ ಯಾರಿಗೂ ಹೇಳಬೇಡ ಅಂತ ದೇವರ ಮೇಲೆ ಪ್ರಮಾಣ ಕೂಡ ಮಾಡಿಸಿಕೊಂಡು ಆಂಟಿ, ಆಯ್ತು ನಾಳೆ ಬೆಳಗ್ಗೆ ಬೇಗ ಎದ್ದು ಬಾ, ಇಲ್ಲಿ ಸ್ನಾನಗಿನ ಪೂಜೆ ಎಲ್ಲ ಮಾಡಿಕೊಂಡು ಉಪಹಾರ ಮುಗಿಸಿ ಹೋಗುವಂತೆ ಅಂತ ಅಂದ್ರು. ಬೆಳಗ್ಗೆ 5ಕ್ಕೆ ಎದ್ದು ಮಡಿಬಟ್ಟೆ ಜೊತೆ ಹೋದಾಗ ಆಂಟಿ ಆಗಲೇ ಎದ್ದು ಕಸ ಗುಡಿಸಿ ರಂಗೋಲಿ ಬಿಟ್ಟು ಒಳಗೆ ಹೋಗ್ತಾ ಇದ್ರು. ಹಾಗೆ ಒಳಗೆ ಹೋದೆ. ಆಂಟಿ ಸ್ನಾನಗೃಹದ ಬಾಗಿಲು ಸ್ವಲ್ಪ ತೆರೆದುಕೊಂಡಿತ್ತು. ಹಾಗೆ ಬಾಗಿಲು ಕೂಡ ನುಗ್ಗಿದೆ. ಒಳಗಡೆ ಕಂಡಿದ್ದು ಮನೋಹರ ದಿವ್ಯ ಸ್ವರೂಪ ಆಂಟಿಯಲ್ಲಿ ಇದ್ರು. ನನ್ನ ನೋಡಿ ಮುಖ ಮುಚ್ಚಿಕೊಂಡ್ರು. ಎಂಥವರಿಗೆ ಆದ್ರೂ ಅವರಲ್ಲಿ ಎಷ್ಟೇ ಆಸೆಗಳಿದ್ದರೂ ಕೂಡ ಒಮ್ಮೊಮ್ಮೆ ಒಂದು ಸ್ವಲ್ಪ ನಾಚಿಕೆ ಅನ್ನೋದು ಬಂದ್ಬಿಡುತ್ತೆ. ತಲೆ ಕೂದಲು ಮೇಲೆ ಕಟ್ಟಿದ್ದಾರಲ್ಲ, ರಬ್ಬರ್ ಬ್ಯಾಂಡ್ ಹಾಕಿದ್ರಲ್ಲ, ಆಗಂತೂ ಇನ್ನು ಸಖತ್ತಾಗಿ ಚೆನ್ನಾಗಿ ಕಾಣತೊಡಗಿದ್ರು. ತಳತಳ ಹೊಳೆಯುತ್ತಿದ್ದ ಯೌವನವು ಉಕ್ಕಿ ಹರಿತಿತ್ತು. ಹೇ ದೀಪು, ಬಾರೋ ಬೇಗ, ಲೇಟ್ ಆಗ್ತಿದೆ ಅಂದ್ರು. ಅಲ್ಲಿ ಎಲ್ಲಾ ಬಾ, ಆಮೇಲೆ ಹೋಗೋದು ಹಾಕ್ತೀನಿ ಅಂದ್ರು. ಆಯ್ತು ಆಂಟಿ, ಭಯದಿಂದ ನಂದು ಎಲ್ಲ ಒಳಗಡೆ ಹೋಯಿತು. ಡವಡವ ಸೀದಾ ಹೋದವನೇ ಹಿಡಿದು ಹಿಂಡು ಹೀರಿತ. ಏನು ಅವಸರ, ಮೊದಲು ಆ ದೇವರ ಪೂಜೆ, ಅವೇ ನಿನ್ನ ಪೂಜೆ ಅಂತ ಹೇಳಿ ಪೂಜಾ ಬಟ್ಟೆಯಿಂದ ಒರೆಸಿ ಪೂಜಾ ರೂಮ್ಗೆ ಹೋಗು ಅಂದ್ರು. ಆಯ್ತು ಆಂಟಿ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲಿಯೇ ಕುಳಿತುಕೊಂಡೆ. ಎಲ್ಲಾ ದೇವರ ಫೋಟೋಗೂ ಕೈ ಮುಗಿದೆ. 5 ನಿಮಿಷದಲ್ಲಿ ಆಂಟಿ ಕೂಡ ಸ್ನಾನ ಮುಗಿಸಿ ಏನು ಹಾಕಿದ ಹಾಗೆ ಪೂಜೆಗೆ ಬಂದ್ರು. ಆ ಸೊಬಗು ಸೌಂದರ್ಯಕ್ಕೆ ಏನು ಹೇಳಬೇಕು. ದೇವರ ಮುಂದೆ ಚಾಪೆ ಹಾಸಿ ಕುಳಿತುಕೊಂಡು ಕುಂಕುಮ ಹಚ್ಚಿ ವಿಭೂತಿ ಹಚ್ಚಲು ಆ ವಿಭೂತಿ ಬಟ್ಟಲು ಎತ್ತು ಮುಂದೆ ಇಟ್ಕೊಂಡ್ರು. ನೀನು ಹಚ್ಚಿಕೋ ದೀಪು ಅಂದ್ರು.
ಆಯ್ತು ಆಂಟಿ ಅಂತ ಹೇಳ್ಬಿಟ್ಟು ನಾನು ಹಚ್ಚಿಕೊಂಡೆ. ಆಂಟಿ ನಿಮಗೂ ನಾನೇ ಹಚ್ಚುತ್ತೇನೆ ಅಂತ ಹೇಳಿದಕ್ಕೆ ಆಂಟಿ ಯೋಚನೆ ಮಾಡಿ ಆಯ್ತು ಅಚ್ಚು ಸಾಕು ಅಂತ ಹೇಳಿದರು. ಇಬ್ಬರು ಪೂಜೆ ಮಾಡಿ ಹೂ ಬತ್ತಿ ಧೂಪ ಹಚ್ಚಿ ಕೈ ಮುಗಿದು ಲಿಂಗವನ್ನು ಗುಣಗಂಗಡಿಯನ್ನು ಎಷ್ಟು ಕೊರಳಿಗೆ ಅಷ್ಟನ್ನು ಕೊರಳಿಗೆ ಹಾಕೊಂಡ್ರು. ವಿಭೂತಿಯಲ್ಲಿರುವ ಸುಂದರಿಯನ್ನು ನೋಡಿ ತಡೆಯಲಾಗಲಿಲ್ಲ. ಕೂಡಲೇ ಆಂಟಿಯನ್ನು ಬೇಗ ಬೇಗ ಬೆಡ್ರೂಮ್ಗೆ ಕರ್ಕೊಂಡು ಹೋದೆ. ಅವಳಲ್ಲಿದ್ದ ರುದ್ರಾಕ್ಷಿ ತಾಳಿ ತೆಗೆದು ಹಾಕಿ ಅವಳನ್ನ ಮಲಗಿಸಿದೆ. ಆಕ್ಚುಲಿ ಅವಳು ಒಂದು ವಿಶೇಷ ಏನಂದ್ರೆ ಒಂದು ಬೆಳ್ಳಿ ಹುಡುಗರೆ ಕೂಡ ಕಟ್ಟಿದ್ಲು, ಅದನ್ನ ಎಸೆದೆ. ಅವಳ ಆ ವಾಸನೆ ನನಗೆ ತಡೆಯೋಕೆ ಆಗ್ಲಿಲ್ಲ. ದೀಪು ಬೇಡ ಬಿಡು 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 ಅಂತ ಅವಳು ಪಾಪ ಬೇಡಿಕೊಳ್ಳುತ್ತಿದ್ದಳು. ಬೇಡಿಕೊಳ್ಳುತ್ತಿದ್ದಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳಿಗೆಲ್ಲ ಆಗ್ತಿದ್ದಂತಹ ಅನುಭವ ಅವಳಿಗೆ ಯಾವುದನ್ನು ಆ ವೋಲ್ಟೇಜ್ ಅನ್ನ ತಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಈ ಆಂಟಿ ಸುಮ್ನೆ ಇರಿ ಅಲ್ಲಾಡ್ಬೇಡಿ ಪ್ಲೀಸ್ ಅಂದೆ. ಆಯ್ತು ಮೆಲ್ಲ ಕಣೋ ಒಂಥರ ಆಗ್ತಿದೆ ಅಂದ್ಲು. ಅದು ಸ್ವರ್ಗ ಸುಖ. ಸಂಜೆ ಸುಮಾರು 5:30 ಆಗಿತ್ತು. ಆಂಟಿ ಟೀ ಮಾಡೋಣ ಅಂತ ಎದ್ದು ನಿಂತು ಟ್ರವಲ್ ಎಲ್ಲ ಕೊಡು ಅಂತ ಹುಡುಕ್ತಾ ಇದ್ಲು. ಅವಳಿಗೆ ಹಾಕಿಕೊಳ್ಳೋಕೆ ಬಿಡಲಿಲ್ಲ. ಆ ಕೆಂಪು ಕೆಂಪು ಇದನ್ನ ನಾಚಿಕೆಯಿಂದ ಹಾಗೆ ಬರೀ ಒಳಗೆ ಓಡಿ ಹೋಗ್ಬಿಟ್ಲು. ದೇವರ ದೀಪ ಹಚ್ಚಿದ ಬತ್ತಿ ಬೆಳಕಿ, ಹೇ ದೀಪು ನನ್ನ ತಾಳಿಯ ಗುಣಗಂಗಡಿಯಲ್ಲಿ ಇಟ್ಟಿಯೋ ಬೇಗ ತಗೊಂಡು ಬಾರೋ ಪೂಜೆ ಮಾಡಬೇಕು ಸಮಯ ಆಗೋಯ್ತು ಅಂದ್ಲು. ಅಲ್ಲಿಯೇ ಬಿಟ್ಟು ಪಕ್ಕದಲ್ಲಿ ಇತ್ತು. ಆಯ್ತು ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ಬಿಟ್ಟೆ. ಅಲ್ಲಿ ನಿಂತು ಅವಳ ಅಂದ ಸವಿದೆ ಲಿಂಗಾಷ್ಟ. ಅಕ್ಕ ಹೇಳು ದೀಪು ಅಂದ್ಲು. ನೀವೇ ಹೇಳಿ ಅಂದೆ. ಇಲ್ಲಿ ಪೂಜೆ ಮುಗಿತಿದ್ದಂಗೆ ಟೀ ಮಾಡಿ ಬಿಸಿ ಬಿಸಿಯಾಗಿತ್ತು, ರುಚಿಯಾಗಿತ್ತು ಕೊಟ್ಲು. ನಾನು ಕುಡಿದೆ ಮತ್ತೆ ಹಾಲ್ಗೆ ಕರೆ ತಂದು ಮಲಗಿಸಿದೆ. ಆಂಟಿ ಆಯ್ತು ಬಿಡು ತೊಳ್ಕೊಂಡು ಬರುವೆ ಅಂತ ಹೋದ್ರು. ಹಾಗೆ ಸ್ನಾನ ಕೂಡ ಮಾಡಿ ಏನೋ ಊಟ ಬೇಕಾ ಬೇಡವಾ ಅಂದ್ರು. ಇಲ್ಲ ನೀವು ಬೇಕು ಅಂದೆ. ಹೌದು ಅಂತ ನಕ್ಕು ಆಂಟಿ ಹೋಗ್ಲಿ ಅಂದ್ರು. ಕೊಡಿ ಅಂದ್ರು. ಆದ್ರೂ ಆಂಟಿ ಹಾಗೆ ನಾನು ನಿಂದು ಕೊಡ್ತೀನಿ ಅಂದೆ. ಸರಿಯಪ್ಪ ಬಂದೆ ಅಂತ ಹೇಳ್ಬಿಟ್ಟು ಹೋಗಿ ಹಣೆಗೆ ಒಂದು ವಿಭೂತಿ ಹಚ್ಕೊಂಡು ಬಂದ್ರು. ಆಂಟಿ ಆಕ್ಚುಲಿ ಸ್ವಲ್ಪ ಇವತ್ತು ಹಾಗೆ ಇಬ್ಬರು ಹೊರಲಾಡಿದ್ವಿ, ಆಕ್ಚುಲಿ ಮಜಾ ಮಾಡಿದ್ವಿ. ಮತ್ತೆ ಆಂಟಿ ಅಂತೂ ಸೂಪರ್ ಕಾಣೋ ಫೀಲಿಂಗ್ ಗೊತ್ತಾ ಅಂತ ಮುದ್ದಾಡಿದ್ರು. ಅವರಿಗೂ ಇಷ್ಟ ಆಗ್ತಿತ್ತು. ಹಾಗೆ ಬೆಳಗ್ಗೆ ಆಯ್ತು. ಆಂಟಿ ಬೀಸಿ ಕಳುಹಿಸಿದ್ರು. ಮತ್ತೆ ಮಾಡುವ ಆಸೆಯಾಗಿ, ಯಾವಾಗಲೂ ಆಗ ನೋಡುವ ಆಸೆಯಾಗಿ ದಿನ ಕಳೆದಂತೆ ಹೆಚ್ಚು ಆಸೆ ಜಾಸ್ತಿ ಆಗ್ತಾ ಹೋಯಿತು. ಒಂದು ದಿನ ಆಂಟಿ ಮಾತ್ರ ಸೇವಿಸಿಬಿಟ್ಟಿದ್ದಾರೆ. ಇನ್ಮೇಲೆ ಮಾಡೋದು ಸಾಕು, ತಪ್ಪು ಅಂತ ಒಪ್ಪೋದಿಲ್ಲ ಅಂದ್ರು. ಹಾಗೆ ನಾನು ಆಯ್ತು ಹಾಗಾದ್ರೆ ಇನ್ಮೇಲೆ ಏನು ಕೇಳೋದಿಲ್ಲ, ನಿಮ್ಮ ಮಗದ ಫೋಟೋನ ತಗೋತೀನಿ ಲ್ಯಾಪ್ಟಾಪ್ ಅಲ್ಲಿ ನೋಡಿ ಖುಷಿ ಪಡ್ತೀನಿ. ಆಯ್ತು ಓಕೆನಾ ಅಂತೆ. ಸರಿ ಆಯ್ತು, ಬೇಗ ಯಾವಾಗ ಬೇಕಾದರೂ ಹೇಳು, ಐ ಆಮ್ ರೆಡಿ ಅಂತ ಹೇಳಿದರು. ನೀವು ರೆಡಿಯಾಗಿರಿ ಬಂದು ಒಂದು 5 ನಿಮಿಷ ಅಂತ ಹೇಳ್ಬಿಟ್ಟು ನಾನು ರಿಪ್ಲೈ ಮಾಡಬೇಕಲ್ವಾ, ಸೊ ಹಂಗಾಗಿ ನಮ್ಮ ರೂಮಿಗೆ ಅಂತ ಹೋದೆ. ಅದೇ ದಿನ ಗೆಳೆಯ ಅವಿನಾಶ್ ಡಿಜಿಟಲ್ ಕ್ಯಾಮೆರಾ ಒಂದನ್ನ ತಂದು ನನ್ನ ರೂಮಲ್ಲಿ ಊರಿಗೆ ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಸೇಫ್ ಆಗಿ ಇರಲಿ ಅಂದ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದಾನೆ. ಆ ಕ್ಯಾಮೆರಾ 10 ಮೆಗಾ ಪಿಕ್ಸೆಲ್ ಇತ್ತು, ಫುಲ್ HD. ಹೇಗಾದ್ರೂ ಮಾಡಿ ಆಂಟಿ ಪೂಜೆ ಫೋಟೋ ತೆಗಿಲೇಬೇಕು ಅಂತ ಹೋದೆ. ಹೋಗಿ ನೋಡಿದರೆ ಆಂಟಿ ಹಸಿರು ಸೀರೆಕ್ಕೆ ಹೂ ಮುಡಿದು ಹಣೆ ತುಂಬಾ ವಿಭೂತಿ ಹಚ್ಚಿ ಕುಂಕುಮ ಇಟ್ಟಿದ್ರು. ಹಾಗೆ ಇರಲಿ ಅಂತ ಹೇಳಿ 50 ಫೋಟೋ ತೆಗೆದು ತೋರಿಸಿ ಹೊಗಳದೆ. ಏನು ಚಂದ ಅಂದೆ, ಪೂಜೆ ಮಾಡುವಾಗ ಇನ್ನೂ ಚೆನ್ನಾಗಿ ಕಾಣ್ತೀರಾ ಅಂದೆ. ಆಗ ಆಂಟಿ ಬೇಡ ದೀಪು ಈ ತರ ಫೋಟೋ ಕೇಳ್ಬೇಡ, ನನಗೆ ಆಗಲ್ಲ, ಸ್ವಲ್ಪ ಕಷ್ಟ ಅಂತ ಹೇಳಿದರು. ಇಲ್ಲ ಆಂಟಿ ನಿಮಗೆ ಗೊತ್ತಿಲ್ಲ, ನೀವು ಈ ತರ ಇದ್ದಾಗ ಎಷ್ಟು ಚೆನ್ನಾಗಿ ಫೋಟೋದಲ್ಲಿ ಕಾಣ್ತೀರಾ ಅಂದ್ರೆ ಅದನ್ನ ಹೇಳಲಿಕ್ಕೆ ಆಗಲ್ಲ. ಒಂದು ಸಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತೀರಾ. ಒಂದೇ ಒಂದು ಸಲ ಸ್ಟೈಲ್ ಅಲ್ಲಿ ತೆಗೆದು ಒರೆಸ್ತೀನಿ, ಚೆನ್ನಾಗಿಲ್ಲ ಅಂದ್ರೆ ಹೇಳ್ಬಿಡಿ ಡಿಲೀಟ್ ಮಾಡಿ ಹಾಕ್ತೀನಿ ಅಂತ ಅಂದೆ. ಹಾಗೆ ಆಯ್ತು ಅಂತ ಹೇಳ್ಬಿಟ್ಟು ಮುಂದೆ ಕುಳಿತು ಆಂಟಿ ಫೋಟೋ ತೆಗೆದು ಸನ್ನೆ ಮಾಡ್ತಿದ್ರು. ಆಗ ನಾನು ದೇವರ ಕೋಣೆಯಿಂದ ಗೋಧಿ ತಂದು ಕೊಟ್ಟೆ. ನೀವು ಪೂಜೆ ಸಮಯದಲ್ಲಿ ಹಚ್ಚುತ್ತಿರಲ್ಲ, ಆ ತರ ಎಲ್ಲಾ ಕಡೆ ಹಚ್ಚಿಕೊಳ್ಳಿ ಅಂತ ಬೇಗ ಅಂದೆ. ಆಯ್ತು ಅಂತ ಹೇಳ್ಬಿಟ್ಟು ಅವರು ಫುಲ್ ಎಕ್ಸೈಟೆಡ್ ಆಗಿದ್ರು. ಹಚ್ಕೊಂಡು ಮುಂದೆ ಬಂದು ನಿಂತ್ರು. ಆಂಟಿ ತೆಗಿಯೋ, ಅದೇನು ಚಂದ ಕಾಣ್ತೀನಿ ನೋಡ್ತೀನಿ ಅಂತ ಅಂದ್ರು. ಆಗ ಅವರನ್ನು ವಿವಿಧ ರೀತಿ ನಿಲ್ಲಿಸಿ ಕೂರಿಸಿ ಸಾವಿರಾರು ಫೋಟೋಗಳನ್ನ ತೆಗೆದು ಆಕ್ಚುಲಿ ಫುಲ್ ಸಖತ್ತಾಗಿ ಬರ್ತಾ ಇತ್ತು ಕ್ಲಾರಿಟಿ. ಮೆಲ್ಲಗೆ ಪೆನ್ ಡ್ರೈವ್ ಇತ್ತಲ್ಲ, ಅದನ್ನ ಕನೆಕ್ಟ್ ಮಾಡಿ ಕಾಪಿ ಟು USB ಮಾಡ್ಕೊಂಡು ಪೆನ್ ಡ್ರೈವ್ನ ಜೇಬಿಗೆ ಹಾಕೊಂಡು ಬಿಟ್ಟೆ. ಆಂಟಿ ಕ್ಯಾಮೆರಾ ಕೊಟ್ಟೆ, ನೋಡಿ ನಿಮ್ಮ ಅಂದ ಹೇಗಿದೆ, ಅವನಿಗೆ ಹಿಡಿದಿದ್ದೀನಿ ಅಂತ. ಆಂಟಿ ಎಲ್ಲಾ ಫೋಟೋ ನೋಡಿ ನಕ್ಕು, ಚೆನ್ನಾಗಿದೆ ಅಂತ ಡಿಲೀಟ್ ಹಂಗೆ ಅವನೊಂದೇ ಮಾಡಿದ್ಲು. ಆಯ್ತು ಅಂತ ಹೇಳ್ಬಿಟ್ಟು ರೂಮ್ಗೆ ಹೋಗಿ ಎಲ್ಲಾ ಫೋಟೋ ಲ್ಯಾಪ್ಟಾಪ್ಗೆ ಹಾಕಿದೀನಿ, ನಾವು ನೋಡ್ತಾ ಇದ್ದೆ. ಮತ್ತೆ ಆಂಟಿ ಇನ್ನೂ ಒಮ್ಮೆ ಕೇಳಿದ್ದೆ, ಓಕೆ ಅಂತ ದಿನ ಮಾಡೋದು. ಅವಳಿಗೂ ಕೂಡ ನನ್ನ ಕನೆಕ್ಟ್ ಇಟ್ಕೊಳ್ಳದೆ ಇರಲಿಕ್ಕೆ ಆಗ್ಲಿಲ್ಲ. ಹಿಂಗೆ ಇಂದಿಗೂ ಮುಂದುವರಿತಾ ಇದೆ ಅವಳ ಪೂಜೆ. ನನಗೆ ಈಗ 29 ವರ್ಷ ಅಷ್ಟೇ, ಆದ್ರೆ ಅವಳು 36 ವರ್ಷ ಆದ್ರೂ ಕೂಡ ಅವಳ ಸೌಂದರ್ಯ ಮಾತ್ರ ಹಾಗೇ ಇದೆ. ಈಗಲೂ ಹೊಸಪೇಟೆಗೆ ಹೋದ್ರೆ ಸುಮಾ ಆಂಟಿ ಮನೆಯಲ್ಲಿ ಪೂಜೆ ಮಾಡಿಯೇ ಬರ್ತೀನಿ.
ಅವಳು ಕೂಡ ತುಂಬಾ ಎಕ್ಸೈಟೆಡ್ ಆಗಿರ್ತಾಳೆ. ನನ್ನ ಮೇಲಿನ ಇಂಟರೆಸ್ಟ್ ಆಗ್ಲಿ, ಅವಳಿಗೆ ನನ್ನ ಮೇಲಿನ ಇಂಟರೆಸ್ಟ್, ನನಗೆ ಅವಳ ಮೇಲಿನ ಇಂಟರೆಸ್ಟ್ ಇದುವರೆಗೂ ಕಮ್ಮಿ ಆಗಿಲ್ಲ. ಒಂದು ಎಕ್ಸೈಟ್ಮೆಂಟ್ ಅನ್ನೋದು ಹಾಗೇ ಇದೆ. ಇದು ನನ್ನ ಸತ್ಯಕಥೆ ಅಂತಾನೆ ಹೇಳಬಹುದು. ಅಮೂಲ್ಯವಾದ ಕ್ಷಣ. ಓದಿ ಆನಂದವಾದರೆ ಧನ್ಯವಾದಗಳು.